ವಿಚಾರವಾಗಿ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಇಬ್ಬರು ಗೆಸ್ಟ್ಗಳು ಜಾಯ್ನ್ ಆಗ್ತಾ ಇದ್ದಾರೆ. ನಿವೃತ್ತ ಪೊಲೀಸ್ ಅಧಿಕಾರಿಯಾಗಿರುವಂತಹ ಎಸ್.ಕೆ. ಉಮೇಶ್ ಸರ್ ಇದ್ದಾರೆ. ಅದೇ ರೀತಿ ವಿಧಿ ವಿಜ್ಞಾನ ತಜ್ಞರಾಗಿರುವಂತಹ ಡಾಕ್ಟರ್ ದಿನೇಶ್ ಸರ್ ಇದ್ದಾರೆ. ಇಬ್ಬರನ್ನು ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಎಸ್.ಕೆ. ಉಮೇಶ್ ಸರ್, ನಿಮ್ಮಿಂದ ಸ್ಟಾರ್ಟ್ ಮಾಡ್ತೀನಿ. ಈಗ SIT ರಚನೆ ಆಗಿದೆ. ಸೊ ಬೇಸಿಕ್ ಇಂದ ಹೋಗೋಣ ನಾವು. SITಯ ಕಾರ್ಯವೈಖರಿ ಈ ಪ್ರಕರಣದಲ್ಲಿ ಹೇಗಿರುತ್ತೆ, ಏನೇನು ಬೇಸಿಕ್ ಆಗಿ ತಯಾರಿಯನ್ನ SIT ಟೀಮ್ ಮಾಡ್ಕೊಳ್ಳುತ್ತೆ, ಸಿಂಪಲ್ ಆಗಿ ನಮಗೆಲ್ಲ ಅರ್ಥ ಆಗೋ ಭಾಷೆನಲ್ಲಿ ಹೇಳೋದಾದ್ರೆ? ಈಗ ನೋಡಿ, SIT ಫಾರ್ಮೇಷನ್ ಆಗಿರ್ತಕ್ಕಂಥದ್ದು ಒಂದು ಹಗರಣಗಳು ನಡೆದಿದೆ ಮತ್ತು ಒಂದು ಕೊಲೆಗಳ ಸರಣಿಗಳು ನಡೆದಿದೆ ಅಂತ ಅನ್ನುವಂಥ ವಿಚಾರದಲ್ಲಿ, ಸಾರ್ವಜನಿಕ ವಲಯಗಳಲ್ಲಿ ಬಂದಂಥ ವಿಚಾರದಲ್ಲಿ SIT ರಚನೆ ಆಗಿರ್ತಕ್ಕಂಥದ್ದು. ಇದರಲ್ಲಿ ಕೊಲೆ ಬಹಳ ದಿನಗಳ ನಂತರ ಗೊತ್ತಾಗುವಂಥದ್ದಾಗ್ತದೆ. ಯಾಕೆಂದರೆ ಇದು ಪ್ರಾರಂಭಿಕ ಹಂತದಲ್ಲಿ ಗೊತ್ತಾಗಲ್ಲ ಇದು. ಯಾಕೆಂದರೆ ಇದರಲ್ಲಿ ಅಲ್ಲಿಗೆ ಬಂದಂಥ ಯಾರು ಮಿಸ್ಸಿಂಗ್ ಆಗಿದ್ದಾರೆ, ಯಾವ ಪ್ರಕರಣಗಳು ದಾಖಲಾಗಿದ್ದಾವೆ, ಯಾವ ಪ್ರಕರಣಗಳು UDRಗಳಾಗಿದ್ದಾವೆ, ಯಾವ ಪೊಲೀಸ್ ಠಾಣೆಗಳಲ್ಲಿ UDR ಆಗಿ ಅನ್ಡಿಟೆಕ್ಟೆಡ್ ಆಗಿದ್ದಾವೆ, ಅದು ಸಂಬಂಧಪಟ್ಟಂಥ ಎಲ್ಲ ದಾಖಲಾತಿಗಳೇನಾದ್ರೂ DCRB ಏನಿದೆಯಲ್ಲ ಬೆಂಗಳೂರು ದಕ್ಷಿಣ ಜಿಲ್ಲೆ, ಅಲ್ಲಿ ಎಲ್ಲ ದಾಖಲಾಗಿದ್ದಾವ. ಒಂದು ವೇಳೆ ದಾಖಲಾಗದೆ ಹಾಗೇ ಬೇರೆ ಬೇರೆ ಅಲ್ಲಿ ಬಂದಂಥ ಜನಗಳು ಏನೇ ಕಾಯಿಲೆಗಳಿಂದನೋ ಬೇರೆ ಅಲ್ಲೇ ಬಂದು ಉಳ್ಕೊಂಡು ಸತ್ತೋಗ್ಬಿಟ್ಟು ಹಾಗೆ ಅದನ್ನ ಅಂಥ ಸತ್ತೋಗಿರ್ತಕ್ಕಂಥ ಒಂದು ಮೃತದೇಹಗಳನ್ನ ದಫನ್ ಮಾಡಿರ್ತಕ್ಕಂಥದ್ದು ಆಗಿರ್ತವೆ. ಸಾಮಾನ್ಯವಾಗಿ ಎಲ್ಲಿ ಈ ಥರ ಒಂದು ಅತ್ಯಂತ ಭಕ್ತ ಸಮೂಹ ಸೇರ್ತದೋ ಅಲ್ಲೆಲ್ಲ ಅತ್ಯಂತ ಸಾರ್ವಜನಿಕ ಸ್ಥಳಗಳು, ಇವನ್ ಇನ್ಕ್ಲೂಡಿಂಗ್ ಬಸ್ ಸ್ಟ್ಯಾಂಡ್ಗಳು, ಅಂತಾರಾಷ್ಟ್ರೀಯ ಬಸ್ ಸ್ಟ್ಯಾಂಡ್ಗಳೇನಿರ್ತಾವೆ, ಅಂತಾರಾಜ್ಯ ಬಸ್ ಸ್ಟ್ಯಾಂಡ್ಗಳು, ಅಲ್ಲೂ ಸಹ ಈ ಥರ ಪ್ರಕರಣಗಳು ಜರುಗ್ತಕ್ಕಂಥ ಸಾಮಾನ್ಯ. ಅದೇ ರೀತಿ ಈ ದೇವಾಲಯಗಳ ಅಕ್ಕಪಕ್ಕ ಮತ್ತು ಬೇರೆ ಬೇರೆ ಕಡೆ ಆ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ಗಳಲ್ಲಿ ಮಿಸ್ಸಿಂಗ್ ಪ್ರಕರಣಗಳು ಅನ್ನುವಂಥದ್ದು ಆ ಪೊಲೀಸ್ ಠಾಣೆಯಲ್ಲಿ ಯಾವಾಗಿದ್ದಾವೆ ಅಂತ ಅನ್ನುವಂಥದ್ದು ಬಂದ್ರೂ ನನ್ನ ಲೆಕ್ಕದಲ್ಲಿ ಅಲ್ಲಿ ಬಂದಂತಹ ಮಿಸ್ಸಿಂಗ್ ಪ್ರಕರಣಗಳು ಭಾಳ ಅತ್ಯಂತ ಕಮ್ಮಿ ಇರ್ತವೆ. ಆ ಭಾಗದಿಂದ ಜನ ಕೊಟ್ಟಿರ್ತಕ್ಕಂಥವು ಅಲ್ಲಿ ಪ್ರಕರಣಗಳು ಜರುಗಿರ್ತಕ್ಕಂಥವು ಅಪರೂಪದಲ್ಲಿ ಅಪರೂಪ. ಯಾಕೆಂದರೆ ಎಲ್ಲೋ ಈಗ ನಾನು ಧರ್ಮಸ್ಥಳಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅಂತ ರಾಯಚೂರಿಂದ ಯಾರೋ ಬರ್ತಾರೆ, ಇಲ್ಲ ಇನ್ಯಾರೋ ಒಬ್ಬರು ಕೋಲಾರದಿಂದ ಒಬ್ಬರು ಬರ್ತಾರೆ, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ಬಿಡ್ತೀನಿ ನಾನು ಅಂದ್ಬಿಟ್ಟು ಅಂತ. ಅವಾಗ ಏನಾಗುತ್ತೆ, ಆ ಪ್ರಕರಣ ಬಂದು ಕೋಲಾರದಲ್ಲೇ ದಾಖಲಾಗಿರುತ್ತೆ, ಅದು ಧರ್ಮಸ್ಥಳದಲ್ಲಿ ದಾಖಲಾಗಲ್ಲ. ಅದು ಅವರು ಬೀದರಲ್ಲೇ ದಾಖಲಾಗಿರುತ್ತೆ, ನಾನು ಧರ್ಮಸ್ಥಳಕ್ಕೆ ಹೋಗ್ಬಿಟ್ಟು ಬಂದಿರ್ತೀನಿ ಅಂತ ಬೀದರಲ್ಲೇ ಆಗಿರುತ್ತೆ. ಹೀಗೆ ಹಲವಾರು ಪ್ರಕರಣಗಳು ಅವ್ರು ಬಂದಿರ್ಬೋದು, ಬರಲಿಲ್ಲೋ ಅದು ಬೇರೆ ವಿಚಾರ, ಅದು ತನಿಖೆನಲ್ಲಿ ಗೊತ್ತಾಗ್ತದೆ. ಅದಾದಮೇಲೆ ಈ ಥರ ಎಲ್ಲ ಪ್ರಕರಣಗಳು ರಾಜ್ಯಾದ್ಯಂತ ಈ ಥರ ಪ್ರಕರಣಗಳು ಧರ್ಮಸ್ಥಳ, ತಿರುಪತಿ ಹೆಸರುಗಳು ಹೇಳಿ ಮಿಸ್ಸಿಂಗ್ ಕೇಸ್ಗಳು ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗತಕ್ಕಂಥ ಪ್ರತೀತಿ ಹಿಂದೆನೂ ಇದೆ, ಈಗಲೂ ಇದೆ, ಮುಂದೇನೂ ಆಗುತ್ತೆ. ಯಾಕೆಂದರೆ ಒಂದು ಪೊಲೀಸ್ ಸ್ಟೇಷನಲ್ಲಿ ಸರಾಸರಿ ಈ ಥರದವು ಪೊಲೀಸ್ ಠಾಣೆಗಳಲ್ಲಿ ಸುಮಾರು ಪೊಲೀಸ್ ಠಾಣೆಗಳಲ್ಲಿ ಈ ಥರ ಮಿಸ್ಸಿಂಗ್ ಪ್ರಕರಣಗಳು ಹೆಂಗಸರು ಮತ್ತು ಗಂಡಸರುಗಳು ಮತ್ತು ಮಕ್ಕಳುಗಳು ಸಹ. ಈ ಸಾಮಾನ್ಯವಾಗಿ ಏನಾಗ್ತದೆ ಅಂತಂದರೆ, ಈ ಪ್ರೀತಿ ಮಾಡಿ ಓಡೋಗ್ಬಿಟ್ಟಕ್ಕಂಥವ್ರು ತುಂಬ ಜನ ತಿರುಪತಿಗೋ ಇಲ್ಲ ಧರ್ಮಸ್ಥಳಕ್ಕೂ ಹೋಗ್ಬಿಡ್ತಾರೆ. ಯಾಕೆಂದರೆ ನಾವು 2 ಟ್ರೂಪ್ನ ಮೊದಲನೇದಾಗಿ ಕಾರ್ ಮಾಡಿ ಕಳಿಸ್ತಕ್ಕಂಥದ್ದೇ ತಿರುಪತಿ ಮತ್ತು ಧರ್ಮಸ್ಥಳ. ಈಗಲೂ ಪೊಲೀಸ್ ಠಾಣೆಗಳಲ್ಲಿ ಅದೇ ನಡೆಯುತ್ತೆ. ಯಾಕೆಂದರೆ ಸಾಮಾನ್ಯವಾಗಿ ಅಲ್ಲಿ ಫ್ರೀ ಊಟ ಸಿಕ್ಕುತ್ತೆ, ಅಲ್ಲಿ ಉಳ್ಕೊಬಿಡ್ಬೋದು ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗ್ಬಿಡ್ತಾರೆ. ಆ ಕಾರಣಕ್ಕೆ ಈ ಥರ ಪ್ರಕರಣಗಳು ಅಲ್ಲಿ ದಾಖಲಾಗಿರ್ತವೆ. ಮತ್ತು ಅಲ್ಲಿ ಏನು ನಮ್ಮ ಧರ್ಮಸ್ಥಳ ವ್ಯಾಪ್ತಿ ಬರುತ್ತಲ್ಲ, ಆ ಜ್ಯೂರಿಸ್ಡಿಕ್ಷನಲ್ಲಿ ಸೇರಿರ್ತಕ್ಕಂಥವು ಇರ್ತಕ್ಕಂಥ ಆ ಭಾಳ ವರ್ಷಗಳಿಂದ ಮಿಸ್ಸಿಂಗ್ ಪ್ರಕರಣಗಳಾದಂಥವು ಅಕಸ್ಮಾತು ದಾಖಲಾಗಿ ಪತ್ತೆ ಆಗದೆ ಇರತಕ್ಕಂಥ ಪ್ರಕರಣಗಳನ್ನ ನನ್ನ ಲೆಕ್ಕದಲ್ಲಿ ಈ SITಗಳು ತನಿಖೆಗೆ ತಗೊಳ್ಳುವಂಥದ್ದು ಇರ್ತದೆ. ಹಾಗೆ ಅನಾಮಧೇಯ ಅಂತ ಯಾರೋ ಒಬ್ಬ ಮನುಷ್ಯ ಬಂದು ನಾನು ಈ ಥರ ಬಂದೆ ಸರ್. ದಿನೇಶ್ ಸರ್, ಈಗ 20-25 ವರ್ಷಗಳ ಟೈಮ್ ಲ್ಯಾಪ್ಸ್ ಅನ್ನು ನೋಡ್ತಾ ಇದೀವಿ ಈ ಪ್ರಕರಣದಲ್ಲಿ. ಈಗ ಆತ ತಲೆಬುರುಡೆಯನ್ನು ತಂದಿದ್ದಾನೆ, ಅದು ಲೀಗಲ್ಲ ಇಲ್ಲಿಗಲ್ಲ ಅದು ಸೆಕೆಂಡ್ರಿ, ಅದನ್ನ ನೆಕ್ಸ್ಟ್ ಕ್ವೆಶನ್ ಕೇಳ್ತೀನಿ. ಈಗ ಒಂದು ವೇಳೆ ಈಗ SIT ಸ್ಟಾರ್ಟ್ ಆಗುತ್ತೆ, FSL ತಜ್ಞರಿಗೆ ಏನೇನು ಚಾಲೆಂಜಸ್ ಎದುರಾಗತ್ತೆ? ಕ್ರೈಮ್ ಸೀನ್ ಅಂತಾನೆ ಇದನ್ನು ಕನ್ಸಿಡರ್ ಮಾಡ್ತಾರಾ? ಅಸ್ಥಿ ಪಂಜರಗಳನ್ನು ರಿಕವರ್ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಈಗ ತಲೆಬುರುಡೆ ಇರ್ಬೋದು ಅಥವಾ ತೋರಿಸಿರುವಂತಹ ಪ್ಲೇಸ್ನಲ್ಲಿರ್ಬೋದು, FSL ತಜ್ಞರ ಪಾತ್ರ ಏನು ಅಂತ ಹೇಳ್ಬೋದಾ? ಅಂದ್ರೆ ಎಲ್ಲಿ ಊತಿದ್ದಾರೆ ಅಂತ ಏನ್ ಹೇಳ್ತಿದ್ದಾರೆ, ದಟ್ ಶುಡ್ ಬಿ ಕನ್ಸಿಡರ್ಡ್ ಆಸ್ ಎ ಸೆಕೆಂಡರಿ ಆರ್ ಟರ್ಷರಿ ಕ್ರೈಮ್ ಸೀನ್. ಯಾಕಂದ್ರೆ ಅಪರಾಧ ಬೇರೆ ಕಡೆ ನಡೆದಿರೋದ್ರಿಂದ ದಟ್ ವಿಲ್ ಬಿಕಮ್ ಎ ಪ್ರೈಮರಿ ಕ್ರೈಮ್ ಸೀನ್. ಬಟ್ ಎಲ್ಲಿ ಊತಿದ್ದಾರೆ ದಟ್ ವಿಲ್ ಬಿಕಮ್ ಎ ಪಾಸಿಬಲ್ ಸೆಕೆಂಡರಿ ಆರ್ ಟರ್ಷರಿ ಕ್ರೈಮ್ ಸೀನ್. ಸೊ ಅದು ಒಂದು. ಇವ್ರು ಯಾವ ಜಾಗ ತೋರಿಸ್ತಾರೆ, SIT ಅವರಿಗೆ ಮೊದಲನೇ ಅವ್ರ ಕರ್ತವ್ಯ ಏನಂದ್ರೆ ಆ ಜಾಗನ ಸೆಕ್ಯೂರ್ ಮಾಡೋದು. ಆ ಜಾಗನ ಸೆಕ್ಯೂರ್ ಮಾಡಂದ್ರೆ ಸೀಸ್ ಮಾಡ್ಕೊಳ್ಳೋದು ಬಿಫೋರ್ ದ ಎಕ್ಸುಮೇಷನ್ ಪ್ರೋಸೆಸ್ ಸ್ಟಾರ್ಟ್ಸ್. ಸೊ ಸೀಸ್ ಮಾಡ್ಕೊಂಡು ಅಲ್ಲಿ ಸೆಕ್ಯೂರಿಟಿ ಹಾಕಿ ಅದ ನಂತರ ಸೊ ಬೇಸ್ಡ್ ಆನ್ ದ ಆರ್ಡರ್ ಫ್ರಮ್ ದ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಎಕ್ಸುಮೇಷನ್ ಪ್ರೋಸೆಸ್ ಸ್ಟಾರ್ಟ್ ಮಾಡ್ಬೇಕಾಗತ್ತೆ ಇನ್ ದ ಪ್ರೆಸೆನ್ಸ್ ಆಫ್ ದ ಡಾಕ್ಟರ್. ಸೊ ಈಗ ನೋಡಿ, ಈ ಎಕ್ಸುಮೇಷನ್ ಪ್ರೋಸೆಸ್ ಮತ್ತೆ ಅಲ್ಲಿರ್ತಕ್ಕಂಥ ಇವ್ರು ಹೇಳ್ತಾ ಇರ್ತಕ್ಕಂಥ ಅಲಿಗೇಷನ್ಸ್ ಎಲ್ಲ ಏನಿದೆ, ದೇರ್ ಆರ್ ಲಾಟ್ ಆಫ್ ಸೈಂಟಿಫಿಕ್ ಲಿಮಿಟೇಷನ್ಸ್ ಇರೋದ್ರಿಂದ
ಸೊ ಇದನ್ನ ಎಷ್ಟು ಮಟ್ಟಿಗೆ ಟು ಸಬ್ಸ್ಟಾನ್ಶಿಯೇಟ್ ದಿ ಕ್ರೈಮ್ ಅನ್ನೋದು ಅದು ಒಂದು ಚಾಲೆಂಜಿಂಗ್ ಟಾಸ್ಕ್. ಟ್ರೂ ಟ್ರೂ ಟ್ರೂ. ಯಾಕಂದ್ರೆ ನೋಡಿ, ಈಗ ಮೂಳೆಗಳ ಮೇಲೆ ಈಗ ಏನಂದ್ರೆ ಮಾಂಸಖಂಡಗಳಿರೋದಿಲ್ಲ, ಬಟ್ಟೆಗಳು ಏನು ಇರೋದಿಲ್ಲ, ಬರೇ ಮೂಳೆಗಳಿರ್ತದೆ. 15, 20, 25 ವರ್ಷ ಆಗಿದೆ. ಸೊ ಈ ಮೂಳೆಗಳ ಮೇಲೆ ಇರ್ತಕ್ಕಂತ ಗಾಯಗಳು ಅಂದ್ರೆ ಇನ್ ದ ಫಾರ್ಮ್ ಆಫ್ ಬ್ಲಂಟ್ ಇಂಜುರೀಸ್ ಆರ್ ಶಾರ್ಪ್ ಇಂಜುರೀಸ್ ಅಂತೀವಿ. ಅಂದ್ರೆ ಇದರ ಕಲ್ಲಿನಿಂದ ಆಧಾರದ ಜಜ್ಜಿ ಮೇಲೆ ಆಗಿರೋ ಗಾಯ, ಶಾರ್ಪ್ ವೆಪನ್ ಯೂಸ್ ಮಾಡಾಗಿರೋ ಗಾಯ, ಅದನ್ನ ಐಡೆಂಟಿಫೈ ಮಾಡ್ಬೋದು ಅಂತಿದ್ದೀರಿ. ಅಲ್ಲ, ಅದೇ ನೋಡಿ, ಈಗ ಬ್ಲಂಟ್ ಇಂಜುರೀಸ್ ಆರ್ ಶಾರ್ಪ್ ಇಂಜುರೀಸ್ ಅಂತ ಹೇಳ್ತೀವಿ. ಬ್ಲಂಟ್ ಇಂಜುರೀಸ್ ಅಂದ್ರೆ ದೊಣ್ಣೆ, ಕಲ್ಲು, ಇಲ್ಲ ಏನಾದ್ರೂ ರಾಡ್ ಈ ತರದಿಂದ ಒಡೆದ ಆಗಿರ್ತಕ್ಕಂಥ ಗಾಯ. ಮತ್ತೆ ಈ ಚಾಕು, ಮಚ್ಚು, ಲಾಂಗು ಅಂತ ಏನ್ ಹೇಳ್ತಾರೆ, ಅದರಿಂದ ಆಗಿರ್ತಕ್ಕಂಥ ಗಾಯ. ಇದು ಏನಾದ್ರೂ ಇದ್ದಲ್ಲಿ ಮಾತ್ರ ಈಗ ಮೂಳೆ ಮೇಲೆ ಇರ್ತಕ್ಕಂಥದ್ದು ಕೋರಿಲೇಟ್ ಮಾಡ್ಲಿಕ್ಕೆ ಸಾಧ್ಯ. ಅದು ಕತ್ತ ಬಿಟ್ಟು ಹಿಸ್ಕಿದ್ರೆ ಕುತ್ತಿಗೆ ಹಿಚ್ಕಿದ್ದಾರೆ, ರೇಪ್ ಮಾಡಿದ್ದಾರೆ ಅಂದ್ರೆ ಇದು ಯಾವ ಪುರಾವೆ ಸಿಗ್ಲಿಕ್ಕೆ ಅಸಾಧ್ಯ ಈ ಸಂದರ್ಭದಲ್ಲಿ. ಕತ್ತ ಹಿಸ್ಕಿದ್ರೆ ಹೇಳಿ, ಸರ್, ಕತ್ತ ಹಿಸ್ಕಿ ಮರ್ಡರ್ ಮಾಡಿದ್ರೆ, ಬಿಕಾಸ್ ಆತ ಅದ್ರಲ್ಲಿ ಉಲ್ಲೇಖ ಮಾಡ್ತಾನೆ, ಲೈಂಗಿಕವಾಗಿ ಅವರನ್ನು ದೌರ್ಜನ್ಯ ಮಾಡಿರೋ ಸಾಧ್ಯತೆ ಇತ್ತು, ಆ ಕುರುಹುಗಳು ಕಾಣಿಸ್ತಾ ಇತ್ತು, ಕತ್ತ ಹಿಸ್ಕಿ ಕೊಂದು ಹಾಕಿರುವಂತಹ ಸಾಧ್ಯತೆ ಜಾಸ್ತಿ ಇತ್ತು ಹೆಣ ನೋಡಿದಾಗ ಅಂತ ಆತ ಉಲ್ಲೇಖ ಮಾಡ್ತಾನೆ. ಅದನ್ನ ಫೈಂಡ್ ಔಟ್ ಮಾಡೋದಕ್ಕೆ ಸಾಧ್ಯ ಇದೆಯಾ? ಸೆಕ್ಷುವಲ್ ಅಸಾಲ್ಟು ಮತ್ತು ಕತ್ತ ಹಿಸ್ಕಿ ಕೊಲೆ ಮಾಡಿರೋದನ್ನ ನೋಡಿ, ಫೈಂಡ್ ಔಟ್ ಮಾಡಕ್ ಸಾಧ್ಯ ಇದೆಯಾ? ಅಲ್ಲಲ್ಲ ಅಲ್ಲ, ಒಂದು ಕುತ್ತಿಗೆ ಹಿಚ್ಕಿ ಸಾಯಿಸಿದರೆ, ಲೈಂಗಿಕ ದೌರ್ಜನ್ಯ ನಡೆದಿದೆ ಅಂತ ಹೇಳಲಿಕ್ಕೆ ಅಬ್ಸಲ್ಯೂಟ್ಲಿ ಈಸ್ ನಾಟ್ ಅನ್ ಎಕ್ಸ್ಪರ್ಟ್. ದಟ್ ಈಸ್ ನಂಬರ್ ಎಕ್ಸಾಕ್ಟ್ಲಿ. ಒನ್. ಬಟ್ ಅವರ ಅನುಭವದಿಂದ ಏನಾದ್ರೂ ಒಂದು ಸಸ್ಪಿಷನ್ ಕ್ರಿಯೇಟ್ ಆಗಿದ್ರೆ ಅದು ಸರಿ ಇರಬಹುದು ಅಂತ ಅನ್ಕೊಳ್ಳೋಣ. ಬಟ್ ಈಗ 25 ವರ್ಷ ನಂತರ ಆ ಪುರಾವೆಗಳು ಇರ್ಲಿಕ್ಕೆ ಅಸಾಧ್ಯ. ಇಟ್ ಈಸ್ ಜಸ್ಟ್ ಎ ಫ್ಯೂಟಲ್ ಎಕ್ಸರ್ಸೈಸ್ ಅಂಟಿಲ್ ಅಂಡ್ ಅನ್ಲೆಸ್ ನಾನು ಮೊದಲೇ ಹೇಳಿದಾಗೆ ಬ್ಲಂಟ್ ಅಂಡ್ ಶಾರ್ಪ್ ಇಂಜುರೀಸ್ ಇದ್ರೆ ಮಾತ್ರ, ಅದರಿಂದ ಸಾಯಿಸಿದ್ರೆ ಮಾತ್ರ ಕೋರಿಲೇಟ್ ಮಾಡ್ಲಿಕ್ಕೆ ಸಾಧ್ಯ. ಬಟ್ ರೈಟ್. ಕುತ್ತಿಗೆ ಹೆಚ್ಚಿರೋದು, ರೇಪ್ ನಡೆದಿರೋದು, ಇದನ್ನ ಸಬ್ಸ್ಟಾನ್ಶಿಯೇಟ್ ಪ್ರೂವ್ ಮಾಡ್ಲಿಕ್ಕೆ ಅಸಾಧ್ಯ. ಮತ್ತೆ ಈ ಹೋಲ್ ಪ್ರೋಸೆಸ್ ವಿಲ್ ಬಿಕಮ್ ಫ್ಯೂಟಲ್.